ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಈಗ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮನು ಜ್ಞಾನೋಪದೇಶವನ್ನು ಮಾಡ್ತಾ ಇದ್ದ. ಯುದ್ಧರಂಗದಲ್ಲಿ ಅರ್ಜುನನು ಧೃತಿಗೆಟ್ಟು ನಾನು ಯುದ್ಧವನ್ನು ಮಾಡೋದಿಲ್ಲ, ಕಾಡಿಗೆ ಹೋಗ್ತೀನಿ, ಸನ್ಯಾಸತ್ವ ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅರ್ಜುನನಿಗೆ ನಾನಾ ರೀತಿಯಲ್ಲಿ ಆತನ ಕರ್ತವ್ಯವನ್ನು ಜ್ಞಾಪಕಪಡಿಸಿ ಹೇಳಬೇಕಾದ್ರೆ ಅನೇಕ ರೀತಿಯಲ್ಲಿ ಜ್ಞಾನವನ್ನು ತಿಳಿಸ್ತಾ ಇದ್ದ. ಈಗ ನನ್ನಲ್ಲಿ ಅಡಗಿರ್ತಕ್ಕಂಥ ನಿಜವಾಗಿಯೂ ಸಾಧನಾ ಮಾರ್ಗದ ರಹಸ್ಯವನ್ನು ನಿನಗೆ ನಾನು ಹೇಳ್ತೀನಿ ಅಂತ ಹೇಳಿ ಮಾತನ್ನು ಪೀಠಿಕೆಯಾಗಿ ಇಟ್ಟಿದ್ದ. ಈಗ ಮುಂದುವರಿಸಿ ಕೃಷ್ಣ ಹೇಳ್ತಾನೆ, ಇದುವರೆವಿಗೂ ನಿನ್ನ ಲಕ್ಷ್ಯವು ಶ್ರದ್ಧಾಭಕ್ತಿಗಳಲ್ಲಿ ಎಷ್ಟರ ಮಟ್ಟಿಗೆ ಪ್ರವೃತ್ತವಾಗಿರುವುದೆಂಬುದನ್ನು ತಿಳಿಯುವುದಕ್ಕಾಗಿ ಪರೀಕ್ಷಿಸಿದೆನು. ಏನು ಹೇಳ್ತಾ ಇದ್ದಾನೆ? ನಿನ್ನ ಲಕ್ಷ್ಯ ಯಾವುದ್ರ ಮೇಲಿದೆ? ಶ್ರದ್ಧೆ ಮತ್ತು ಭಕ್ತಿಗಳಲ್ಲಿ ಎಷ್ಟರ ಮಟ್ಟಿಗೆ ಅದು ಪ್ರವೃತ್ತವಾಗಿದೆ. ಶ್ರದ್ಧೆ ಇರಬೇಕು, ಏಕಾಗ್ರತೆ ಇರಬೇಕು, ಭಕ್ತಿ ಇರಬೇಕು. ಯಾರಿಗೆ? ಸಾಧಕನಾದವನಿಗೆ. ಅದರಿಂದ ಅದು ಎಷ್ಟರ ಮಟ್ಟಿಗೆ ಪ್ರವೃತ್ತವಾಗಿದೆ ನಿನ್ನಲ್ಲಿ ಅನ್ನೋದನ್ನು ತಿಳಿಸುವುದಕ್ಕಾಗಿ ಇಷ್ಟು ಹೊತ್ತು ಪರೀಕ್ಷೆ ಮಾಡಿದೆ ಅಂತ ಅರ್ಜುನನನ್ನು ಕುರಿತು ಶ್ರೀಕೃಷ್ಣ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಈ ಪರೀಕ್ಷೆಯಿಂದ ನಿನಗೆ ಪೂರ್ಣವಾದ ಶ್ರದ್ಧೆ ಇದೆ ಎಂದು ಗೊತ್ತಾಯಿತು. ಇಷ್ಟೊತ್ತು ಕರ್ಮ ಬೋಧನೆಯನ್ನು ಮಾಡ್ದ, ನಿಷ್ಕಾಮ ಕರ್ಮವನ್ನು ಬೋಧನೆ ಮಾಡ್ದ, ಎಲ್ಲವನ್ನು ಹೇಳಿ ಒಬ್ಬ ಭಕ್ತ ಹೇಗಿರಬೇಕು, ಜ್ಞಾನಿಯ ಲಕ್ಷಣಗಳೇನು ಎಲ್ಲವನ್ನು ತಿಳಿಸ್ತಾ ಇದ್ದ. ನಿನ್ನನ್ನು ಪರೀಕ್ಷೆ ಮಾಡಿದೆ. ಶ್ರದ್ಧಾ ಭಕ್ತಿಗಳು ಎಷ್ಟರ ಮಟ್ಟಿಗೆ ನಿನ್ನಲ್ಲಿ ಪ್ರವೃತ್ತವಾಗಿದೆ, ಅವೆಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದೆ ಅಂತ ನೋಡಿದೆ ಅರ್ಜುನ ನಾನು. ಈಗ ನಿನಗೆ ಶ್ರದ್ಧೆ ಚೆನ್ನಾಗಿದೆ, ಪೂರ್ಣವಾದ ಶ್ರದ್ಧೆ ಇದೆ ಅಂತ ಗೊತ್ತಾಯಿತು. ಪಾತ್ರೆಯ ಭದ್ರತೆಯನ್ನು ಪರೀಕ್ಷಿಸಲು ಸ್ವಲ್ಪವೇ ನೀರನ್ನು ಹಾಕುವರು. ಹಾಕಿದ ನೀರು ನಿಂತಲ್ಲಿ ಮತ್ತಷ್ಟು ನೀರನ್ನು ಹಾಕಿ ಪಾತ್ರೆಯನ್ನು ತುಂಬುವರು. ಈಗ ನಾವು ಹೊಸದಾಗಿ ಒಂದು ಪಾತ್ರೆಯನ್ನು ಕೊಂಡ್ಕೊಂಡ್ರೆ ಅದೆಲ್ಲಾದರೂ ಒಂದು ಕಡೆ ಸಣ್ಣ ರಂಧ್ರವಾಗಿ ತೂತಾಗಿದೆಯೇನೋ, ನೀರು ತುಂಬಿಸಿದ್ರೆ ಸುರಿತದೇನೋ ಅಂತ ನೀರನ್ನು ಹಾಕಿ ಪರೀಕ್ಷೆ ಮಾಡ್ತಾರೆ. ಆಯಿತಾ? ಈಗ ಆ ನೀರನ್ನು ಹಾಕಿ ಪರೀಕ್ಷೆ ಮಾಡುವಾಗ ಆ ಪಾತ್ರೆಯಿಂದ ನೀರು ಎಲ್ಲೂ ಹೊರಗೆ ಸೋರಲಿಲ್ಲ ಅಂತ ಗೊತ್ತಾದಾಗ ಏನು ಮಾಡ್ತಾರೆ? ಪಾತ್ರೆ ತುಂಬ ನೀರನ್ನು ತುಂಬಿಸ್ತಾರೆ. ಇದರಂತೆ ನಿನ್ನ ಮನಸ್ಸನ್ನು ನಾನು ಪರೀಕ್ಷಿಸಲು ಪ್ರಾರಂಭದ ಉಪದೇಶಗಳನ್ನು ಮಾಡಿದೆನು. ಈಗ ನಿನ್ನ ಮನಸ್ಸು ಸ್ಥಿರವಾಯಿತೆಂದು ಅರಿವಾದ್ದರಿಂದ ಸರ್ವ ವಿಷಯಗಳನ್ನು ತಿಳಿಸುವೆನು. ಇಷ್ಟೊತ್ತು ನಿನ್ನ ಮನಸ್ಸನ್ನು ಸ್ಥಿರೀಕರಿಸಲಿಕ್ಕೆ, ಚಂಚಲವಾಗಿ ನಿಂತಲ್ಲಿ ನಿಲ್ಲದೆ ಕುಣಿತಿತ್ತಲ್ಲ ದುಃಖಭರಿತವಾಗಿ, ಅದನ್ನು ಸ್ಥಿರೀಕರಿಸಲಿಕ್ಕೆ ಇಷ್ಟೊತ್ತು ಮಾತಾಡಿದೆ. ಈಗ ನಿನ್ನ ಮನಸ್ಸು ಸ್ಥಿರವಾಗಿದೆ. ಈಗ ನಾನು ನಿನಗೆ ಸಂಪೂರ್ಣ ಸರ್ವ ವಿಷಯಗಳನ್ನ ತಿಳಿಸ್ಕೊಡ್ತೀನಿ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಯಜಮಾನನು ಹೊಸ ಸೇವಕನ ನಂಬಿಕೆಗಳನ್ನು ಪರೀಕ್ಷಿಸಲು ಅಮೂಲ್ಯವಾದ ವಸ್ತುಗಳನ್ನು ಅವನ ಕಣ್ಣಿಗೆ ಬೀಳುವಂತೆ ಇಡುವನು. ಇದು ಎಲ್ಲರಿಗೂ ಅನುಭವದ ಮಾತು. ಇದು ನಾವು ಹೊಸದಾಗಿ ಎಲ್ಲರೂ ಒಂದು ಕಡೆ ಕೆಲಸಕ್ಕೆ ಸೇರಿಕೊಂಡ್ರೆ ಆ ಮಾಲೀಕ ಏನು ಮಾಡ್ತಾನೆ ಅಂದರೆ, ಬೆಲೆ ಬಾಳುವಂಥ ವಸ್ತುಗಳನ್ನು ಅಥವಾ ಹಣವನ್ನು, ಯಾವುದೋ ಒಂದು ಪದಾರ್ಥಗಳನ್ನ ನಮ್ಮ ಕಣ್ಣಿಗೆ ಬೀಳುವಂತೆ, ಅವರು ನಿರ್ಲಕ್ಷ್ಯ ಮಾಡಿರುವಂತೆ ನಮ್ಮ ಕಣ್ಣಿಗೆ ಅದು ಬೀಳುವಂತೆ ಇಟ್ಟಿರ್ತಾರೆ. ಯಾಕೆ? ನಾವು ಆಸೆ ಬಿದ್ದು ಅದನ್ನೇನಾದ್ರು ಎತ್ಕೊಂಡು ಹೋಗ್ತೀವೋ ಏನೋ ಅಂತ ನೋಡಲಿಕ್ಕೆ, ನಮ್ಮ ಕ್ಯಾರೆಕ್ಟರ್ನ ಪರೀಕ್ಷೆ ಮಾಡಲಿಕ್ಕೆ, ನಮ್ಮ ಗುಣವನ್ನು ಪರೀಕ್ಷೆ ಮಾಡಲಿಕ್ಕೆ. ಆದರೆ ಸೇವಕನು ಅದನ್ನು ಮುಟ್ಟದೇನೆ ಜೋಪಾನವಾಗಿ ಎತ್ತು ಅದನ್ನು ಮಾಲೀಕನ ಕೈಗೆ ಕೊಡ್ತಾನೋ ಅಥವಾ ಅದು ಇದ್ದಲ್ಲೇ ಇರಿಸ್ತಾನೋ, ಇವೆರಡರ ಆಧಾರದ ಮೇಲೆ ಆತನು ಯಾರು ಅಂತ ಮಾಲೀಕ ಪತ್ತೆ ಹಚ್ತಾ ಇರ್ತಾನೆ. ಸೇವಕನು ಎಷ್ಟು ಕಾಲವಾದರೂ ಆ ವಸ್ತುವಿನ ಕಡೆ ತನ್ನ ಓರೆನೋಟವನ್ನು ಸಹ ಹಾಕದೆ ತನ್ನ ನಂಬಿಕೆಯನ್ನು ಉಳಿಸಿಕೊಳ್ಳುವುದಾದರೆ ಆ ಯಜಮಾನನು ಹೊಸ ಸೇವಕನಿಗೆ ಕ್ರಮೇಣ ತನ್ನ ಆಸ್ತಿಯ ಯಜಮಾನಿಕೆಯನ್ನೇ ವಹಿಸುವಂತೆ ಏನು ಮಾಡ್ತಾನೆ? ವಸ್ತುವನ್ನು, ಹಣವನ್ನು ಇಟ್ಟಿರ್ತಾನೆ. ಆದರೆ ನಿಜವಾದ ಸೇವಕನಾದವನು ಅಲ್ಲಿ ಒಂದು ಬೆಲೆ ಬಾಳುವ ವಸ್ತುವಿದೆ, ಇಲ್ಲಿದೆ, ಯಾರೋ ನೋಡಿಲ್ವೇನೋ, ಅಪಹರಿಸಿಬಿಡೋಣವಾ ಅಥವಾ ಅವ್ರಿಗೆ ಎತ್ತು ಕೊಟ್ಟುಬಿಡೋಣವಾ, ಇವ್ಯಾವೂ ಇಲ್ಲದೆ ಅದರ ಕಡೆ ಓರೆ ನೋಟವನ್ನು ಕೂಡ ಹಾಕದೆ, ಯಾವ್ದು ಎಲ್ಲೆಲ್ಲಿದೆಯೋ ಅಲ್ಲಲ್ಲಿದೆ, ನಾನು ಯಾಕೆ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಕಂತೇಳಿ ತನ್ನ ಕೆಲಸವನ್ನಷ್ಟೇ ತಾನು ಮಾಡ್ಕೊಂಡು ಹೋಗ್ತಾ ಇದ್ರೆ ಆಗ ಯಜಮಾನನಿಗೆ ಈತನ ಮೇಲೆ ನಂಬಿಕೆ ಬಂದು ನಿಧಾನವಾಗಿ ಇಡೀ ಆ ಯಜಮಾನಿಕೆಯನ್ನೇ ಆ ಸೇವಕನಿಗೆ ವಹಿಸಿಬಿಡ್ತಾನೆ. ಹೇಗೋ ಹಾಗೆ ಹೇ ಅರ್ಜುನ, ನೀನು ನನ್ನ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿರುವುದರಿಂದ ನನ್ನ ಸರ್ವಸ್ವವನ್ನು ನಿನಗರ್ಪಿಸುವೆನು. ನೋಡಿ, ಎಂಥ ಪುಣ್ಯಶಾಲಿ ಅರ್ಜುನ. ಪುಣ್ಯಶಾಲಿಯೂ ಹೌದು ಮತ್ತು ಸರಿಯಾದ ಯೋಗ್ಯತೆ ಉಳ್ಳವನು, ಉತ್ತಮ ಅಧಿಕಾರಿಯೂ ಹೌದು. ಇಲ್ಲಿ ಉತ್ತಮ ಅಧಿಕಾರಿ ಆಗಬೇಕು.
ಉತ್ತಮ ಅಧಿಕಾರಿ ಅಂದರೆ ಗುರುವಿನಿಂದ ಬರ್ತಕ್ಕಂಥ ಜ್ಞಾನವನ್ನು ಸ್ವೀಕಾರ ಮಾಡಲಿಕ್ಕೆ ಸರಿಯಾದ ರೀತಿಯಲ್ಲಿ ಅವನ ಜ್ಞಾನ ಪಕ್ವತೆಯನ್ನು ಪಡಿಬೇಕು. ಗುರು ಸೇವೆಗಾಗಿ ಗುರುವಿನ ಆಜ್ಞಾನುಸಾರವಾಗಿ ನಡೆದುಕೊಳ್ಳಲಿಕ್ಕೆ ಕಟಿಬದ್ಧವಾಗಿ ನಿಲ್ಲಬೇಕು. ಆಗ ಮಾತ್ರ ಅವನು ಉತ್ತಮ ಅಧಿಕಾರಿ ಆಗ್ತಾನೆ. ಎತ್ತರವಾದ ಪರ್ವತಗಳನ್ನು ನೋಡಿ ಉಬ್ಬಿದ ಮೇಘಗಳು ವರ್ಷಿಸುವುದಕ್ಕೆ ಸಿದ್ಧವಾಗುವಂತೆ ಪ್ರಭುವಾದ ಶ್ರೀಕೃಷ್ಣನು ಸಹ ಪ್ರೇಮದಿಂದ ತುಂಬಿನವಾಗಿ ಹೇಳತೊಡಗಿದನು. ಉಬ್ಬಿದ ಮೋಡಗಳು ಅಂದರೆ ಇಲ್ಲಿ ಮಳೆ ಬರುವ ಕಾಲದಲ್ಲಿ ಮೋಡಗಳೆಲ್ಲ ಕಪ್ಪನೆಯ ಮೋಡ ಹೆಪ್ಪುಗಟ್ಟದಂತೆ ಅಲ್ಲಲ್ಲಿ ಕಪ್ಪನೆಯ ಮೋಡಗಳು ಒಂದುಗೂಡ್ತವೆ. ಅವೆಲ್ಲ ಪರ್ವತಗಳ ಬಳಿಯಲ್ಲಿ ಡಿಕ್ಕಿ ಹೊಡೆದು, ಎಲ್ಲ ವೈಜ್ಞಾನಿಕವೆಲ್ಲ ಕೇಳ್ಪಟ್ಟಿದ್ರಿ, ಡಿಕ್ಕಿ ಹೊಡೆದು ಮಳೆಯನ್ನು ಸುರಿಸ್ತವಲ್ಲ. ಈ ರೀತಿಯಲ್ಲಿ ಶ್ರೀಕೃಷ್ಣನು ಅರ್ಜುನನು ಮನಸ್ಸು ಸ್ಥಿರವಾದದ್ದನ್ನು ನೋಡಿ ಉತ್ತಮವಾದ ರಹಸ್ಯಗಳನ್ನೆಲ್ಲ ಹೊರಗಿಡುವಲಿಕ್ಕೆ ಆರಂಭ ಮಾಡ್ತಾನೆ. ಹೇ ವೀರವರನಾದ ಅರ್ಜುನನೇ ಕೇಳು, ನಾನು ಮೊದಲು ಹೇಳಿದ ವಿಷಯಗಳನ್ನೇ ಮತ್ತೊಮ್ಮೆ ಹೇಳುವೆನು. ಯಾಕಂದರೆ ಆಧ್ಯಾತ್ಮದ ವಿಚಾರಗಳೇ ಹಾಗೆ, ಇವತ್ತೊಂದು ಹೊಸದು ನಾಳೆ ಒಂದು ಹೊಸದೊಂದಲ್ಲ. ಮೊದಲು ಹೇಳಿದ ವಿಚಾರವನ್ನೇ ವಿಸ್ತಾರ ಮಾಡಿ ಹೇಳ್ತಾನೆ ಅಷ್ಟೇ. ಈಗ ಬೆಳೆಯ ವೃದ್ಧಿಯನ್ನು ಕಂಡು ರೈತನು ಉತ್ಸಾಹದಿಂದ ಎಡಬಿಡದೆ ತನ್ನ ಕೃಷಿಯನ್ನು ಸಾಗಿಸುವಂತೆ, ಚಿನ್ನದ ಸ್ವಚ್ಛತೆಯನ್ನು ಬಲ್ಲವನು ಬಾರಿ ಬಾರಿಗೂ ಚಿನ್ನವನ್ನು ಪುಟಕ್ಕೆ ಹಾಕುವಂತೆ, ನಾನು ನಿನಗೆ ಯಾವ ಉಪಕಾರವನ್ನು ಮಾಡದಿದ್ದರೂ ಅನುರಾಗದಿಂದ ನಿನ್ನ ಸಂತೋಷಕ್ಕಾಗಿಯೇ ಈ ಮಾತುಗಳನ್ನು ಬಾರಿ ಬಾರಿಗೂ ಹೇಳುತ್ತಿರುವೆನು. ನಾನು ನಿನಗೇನು ಉಪಕಾರ ಮಾಡ್ತಾ ಇಲ್ಲ ಅರ್ಜುನ, ಆದರೂ ಕೂಡ ನಿನಗೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಉಪಕಾರ ಮಾಡಲ್ಲ ಅಂತ ಪರಮೋಪಕಾರವನ್ನೇ ಗುರುಗಳೆಲ್ಲ ಮಾಡೋದು ಹಂಗೇನೆ. ನಾನೇನು ಮಾಡ್ತಾ ಇಲ್ಲಪ್ಪ, ನೀನು ಶ್ರಮಪಟ್ಟು ಸಾಧನೆ ಮಾಡ್ತೀಯ, ಸಾಧನೆ ನಿಂದು ಅಂತ ಹೇಳ್ತಿರ್ತಾರೆ. ಆದರೆ ಗುರುವಿನ ಮಾರ್ಗದರ್ಶನ, ಪ್ರೋತ್ಸಾಹ, ಉತ್ತೇಜನ ಇಲ್ದಿದ್ರೆ ಶಿಷ್ಯನು ಯಾವ ಸಾಧನೆಯೂ ಮಾಡೋಕ್ಕಾಗೋದಿಲ್ಲ. ನಾನೇನೂ ಮಾಡ್ತಾ ಇಲ್ಲ, ಮಾಡ್ತಿರೋದೆಲ್ಲ ನೀನೇ ಅಂತಲೇ ಯಾವ ಜ್ಞಾನಿಗಳು ಗುರುಗಳು ಹೇಳೋದೆ. ಆದರೆ ಕೆಲವ್ರಿಗೆ ಏನಾಗುತ್ತೆ ಅಂದರೆ ತಲೆ ತಿರುಗುತ್ತೆ. ಹೌದಲ್ವಾ, ನಾನೇ ಅಲ್ವಾ ಮಾಡ್ತಾ ಇರೋದು, ಇವರೇನು ಮಾಡ್ತಾ ಇದ್ದಾರೆ ಅನ್ನಿಸ್ಬಿಟ್ಟು ಗುರುವಿನಿಂದ ವಿಮುಖರಾಗಿ ತಮ್ಮಷ್ಟಕ್ಕೆ ತಾವು ನಾನೇನೋ ತಿಳಿದಿದ್ದೀನಿ ಮಾಡಿದ್ದೀನಿ ಅಂತ ಎಷ್ಟೋ ಜನ ತಮ್ಮ ಜೀವನವನ್ನು ಸಾಧನೆಯನ್ನು ಹಾಳು ಮಾಡ್ಕೊಂಡಿದ್ದು ಉಂಟು. ಆದರೆ ಇಲ್ಲಿ ನಿಜವಾದ ಶಿಷ್ಯನಾದವನು ಗುರುವನ್ನು ಎಂದಿಗೂ ಅಗಲಿರಬಾರದು. ನಾನು ನಿನಗೆ ಯಾವ ಉಪಕಾರವನ್ನು ಮಾಡದಿದ್ದರೂ ಅನುರಾಗದಿಂದ ನಿನ್ನ ಸಂತೋಷಕ್ಕಾಗಿ ಈ ಮಾತುಗಳನ್ನು ಬಾರಿ ಬಾರಿಗೂ ಹೇಳುತ್ತಿರುವೆನು. ಹಸು ಮಕ್ಕಳನ್ನು ಒಡವೆಗಳಿಂದ ಅಲಂಕರಿಸುವರು. ಹೌದು ತಾನೆ, ನಮ್ಮ ಮನೇಲಿರೋ ಚಿಕ್ಕ ಮಕ್ಕಳನ್ನೆಲ್ಲ ಬೇಕಾದ ಒಡವೆಗಳು, ನಮ್ಮಲ್ಲಿ ಏನು ಆಭರಣಗಳಿರ್ತದೆ ಅದನ್ನು ಹಾಕಿ ನೋಡಿ ಸಂತೋಷ ಪಡ್ತೀವಿ. ಮಗುಗೇನು ಗೊತ್ತಿಲ್ಲ, ಏನು ಹಾಕಿದ್ದಾರೆ ಏನು ಬಿಟ್ಟಿದ್ದಾರೆ ಏನು ಗೊತ್ತಿಲ್ಲ. ಆದರೆ ಇವರು ದೊಡ್ಡವರು ಅದನ್ನು ನೋಡಿ ಸಂತೋಷ ಪಡ್ತಾರೆ. ನನ್ನ ಮಗು ಎಷ್ಟು ಮುದ್ದಾಗಿ ಕಾಣ್ತಾ ಇದೆ, ಈ ಒಡವೆಯಲ್ಲಿ ಕಾಣುತ್ತೆ, ಈ ಬಟ್ಟೆಯಲ್ಲಿ ಕಾಣುತ್ತೆ ಅಂತ ನೋಡುವಂತೆ. ಆದರೆ ಆ ಒಡವೆಗಳ ಆನಂದವನ್ನು ಮಕ್ಕಳು ಅನುಭವಿಸಬಲ್ಲವೇ? ಮಕ್ಕಳಿಗೇನು ಗೊತ್ತಿಲ್ಲ, ಹೊಸ ಬಟ್ಟೆ ಹಾಕಿದ್ರು ಹಳೆ ಬಟ್ಟೆ ಹಾಕಿದ್ರು ಒಡವೆ ಹಾಕ್ತಾ ಇದ್ರು ಮಕ್ಕಳು ಮಕ್ಕಳಾಗೇ ಇರ್ತವೆ. ಆದರೆ ಅವುಗಳ ಅಲಂಕಾರವನ್ನು, ವೈಭವವನ್ನು ನೋಡಿ ದೊಡ್ಡವರು ಆನಂದವನ್ನು ಪಡ್ತಾರೆ. ಅಲಂಕರಿಸಿದವರು ಮಾತ್ರವೇ ಅನುಭವಿಸಬಲ್ಲರು. ಇದೇ ರೀತಿಯಾಗಿ ಹೇ ಧನಂಜಯ, ನನ್ನ ಆತ್ಮಬೋಧೆ ಎಂಬ ಆಭರಣಗಳಿಂದ ನಿನಗಾಗಿ ಅಲ್ಲವಾದರೂ ನನಗಾಗಿ ಅಲಂಕರಿಸಿ ಸಂತೋಷ ಪಡುವೆನು. ನೋಡಿ ಕೃಷ್ಣನ ಉದಾರತೆಯನ್ನು ಹೇಗೆ. ಆತ್ಮಬೋಧೆ ಎಂಬಂಥ ಆಭರಣವನ್ನು ನಿನಗಾಗಿ ಅಲ್ಲದಿದ್ರು, ಅದರ ವ್ಯಾಲ್ಯೂ ನಿನಗೆ ಗೊತ್ತಾಗದೇ ಇದ್ರು, ಅದರ ಬೆಲೆ ನಿನಗೆ ಗೊತ್ತಾಗದೇ ಇದ್ದರೂ ಕೂಡ ನನ್ನ ಸಂತೋಷಕ್ಕಾಗಿ ಆದರೂ ನಾನು ನಿನಗದನ್ನು ಹಾಕ್ತೀನಿ, ಆತ್ಮಬೋಧನೆಯನ್ನು ಮಾಡ್ತೀನಿ. ಯಾಕಂದರೆ ಈಗ ನಿನಗೆ ಅಧಿಕಾರ ಬಂದಿದೆ, ನಿನಗೆ ಯೋಗ್ಯತೆ ಬಂದಿದೆ, ಅದರಿಂದ ನಾನು ನಿನಗೆ ಅಧ್ಯಾತ್ಮ ವಿದ್ಯೆ ಎಂಬ ಆಭರಣವನ್ನು ನಿನಗೆ ತೊಡಿಸಿ ನಾನು ಸಂತೋಷ ಪಡ್ತೀನಿ ಅಂತ ಕೃಷ್ಣನಲ್ಲಿ ಹೇಳ್ತಾ ಇದ್ದಾನೆ. ಕೃಷ್ಣನ ಆ ಪ್ರೇಮವನ್ನು ಏನಂತ ಕೊಂಡಾಡಬೇಕು ನೋಡಿ. ಇನ್ನು ಮುಂದುವರೆದು ಕೃಷ್ಣ ಏನು ಹೇಳ್ತಾನೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.